ಹೇರ್ ಸೆರಮ್ನ ಯಾವಾಗ ಅಪ್ಲೈ ಮಾಡಬೇಕು? ಈಗ ಮರದ ಬಾಚಿನ್ಗೆ ಯೂಸ್ ಮಾಡೋದ್ರಿಂದ ಹೆಡ್ ಮಸಾಜ್ ಥರ ಸಿಗುತ್ತಾ? ಜೊತೆಗೆ ನಾವು ಕೂದಲನ್ನ ಮಡಚಿ ಬಾಚೋದ್ರಿಂದ ಕೂದಲು ಗ್ರೋತ್ ಆಗುತ್ತಾ? ಇನ್ನು ನಾವು ಆಯಿಲಿಂಗ್ ಮಾಡೋದ್ರಿಂದ ಏನಾದರೂ ಯೂಸ್ ಇದೆಯಾ? ಇದೆಲ್ಲದ್ರ ಬಗ್ಗೆ ಈ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ನೋಡಿ. ಹಲೋ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಿಹಿ ಕನಸು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹೇರ್ ಕೇರಿಗೆ ಕೆಲವೊಂದಷ್ಟು ಬೇಸಿಕ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಟಿಪ್ಸ್ ಅಂದರೆ ಒಂಥರ ಹ್ಯಾಕ್ಸ್ ಥರ ವರ್ಕ್ ಆಗುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ನಾವು ಮಾಡ್ತಾ ಇರ್ತೀವಿ ಅನ್ನೋರು ಕೂಡ ಒಂದು ಕಡೆ ಇರ್ತಾರೆ. ಇನ್ನು ಕೆಲವೊಬ್ಬರಿಗೆ ನಾನು ಈ ಥರ ಮಾಡಿಲ್ಲ ಅನ್ನೋರು ಕೂಡ ಒಂದು ಕಡೆ ಇರ್ತಾರೆ. ಅವರಿಗೋಸ್ಕರ ಈ ವಿಡಿಯೋ. ಈಗ ನಾವೆಲ್ಲ ಹೇಗೆ ಅಂದರೆ ಫೋನ್ ಇರುತ್ತಲ್ಲ ಕೈಯಲ್ಲಿ, ನಮಗೆ ಏನು ಡೌಟ್ಸ್ ಇರುತ್ತೆ, ಏನು ಬೇಕು ಟಿಪ್ಸು, ಅಡುಗೆ, ಊಟ, ಏನೇ ಒಂದು ಇನ್ಫಾರ್ಮೇಷನ್ ಆಗಲಿ ನಾವು ಪಟ್ಟಂತ ಫೋನಲ್ಲಿ ಸರ್ಚ್ ಮಾಡಿಬಿಡ್ತೀವಿ, ಗೂಗಲ್ ಮಾಡ್ತೀವಿ, ಇಲ್ಲ ಯೂಟ್ಯೂಬ್ ನೋಡಿಬಿಡ್ತೀವಿ. ಯೂಟ್ಯೂಬಲ್ಲಿ ಅಷ್ಟು ಜನ ಎಲ್ಲ ಥರ ವಿಡಿಯೋ ಕೂಡ ಪೋಸ್ಟ್ ಮಾಡಿರ್ತಾರೆ. ಒಂದು ಸರ್ವೆ ಪ್ರಕಾರ ಅದೆಷ್ಟೋ ಸಾವಿರ ವರ್ಷಗಳು ಕೂತ್ಕೊಂಡು ನೋಡಿದ್ರೂ ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಖಾಲಿ ಆಗಲ್ಲ ಅನ್ನೋ ಥರ ಇದೆ. ಓಕೆ, ನಾನು ಇದರಲ್ಲಿ ಹೇರ್ ಕೇರ್ ವಿಡಿಯೋ ಹೇಳ್ತಾ ಇರೋದ್ರಿಂದ ಈ ಹೇರ್ ಕೇರ್ಗೆ ಜಾಸ್ತಿ ಮಾತಾಡ್ತೀನಿ. ಈಗ ಫಸ್ಟ್ ಒನ್, ನಾವು ಆಯಿಲಿಂಗ್ ಮಾಡಬೇಕಾಗುತ್ತೆ. ಎಷ್ಟೋ ಜನ ಆಯಿಲಿಂಗ್ನ ಮಾಡಲ್ಲ, ಆಯಿಲಿಂಗ್ನ ಸ್ಕಿಪ್ ಮಾಡಿಬಿಡ್ತಾರೆ. ಬಟ್ ಆಯಿಲಿಂಗ್ ಸ್ಕಿಪ್ ಮಾಡೋದ್ರಿಂದ ನರ್ವಸ್ ಸಿಸ್ಟಮ್ಗೆ ಒಂದು ರಿಫ್ರೆಶ್ ಕೊಡೋದನ್ನೇ ನಾವು ಸ್ಕಿಪ್ ಮಾಡಿಬಿಡ್ತೀವಿ. ಆಯಿಲಿಂಗ್ ಅನ್ನೋದು ಥೆರಪಿ. ಆಯಿಲಿಂಗ್ ಅನ್ನೋದು ಒಂಥರ ಏನು ನಮ್ಮ ಬಾಡಿಗೆ, ನಮ್ಮ ಕೂದಲಿಗೆ, ಟೋಟಲ್ ನಮ್ಮ ಮೈಂಡ್ಸೆಟ್ಟಿಗೆ ಅದು ಥೆರಪಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಆಯಿಲಿಂಗು ವಾರದಲ್ಲಿ 2 ಸಲ ಇಲ್ಲ 3 ಸಲ ಆದರೂ ನಾವು ಮಾಡಲೇಬೇಕು. ಕೆಲವೊಂದಷ್ಟು ಜನ ಓವರ್ ನೈಟ್ ಆಯಿಲ್ ಮಾಡ್ತಾರೆ, ಕೆಲವೊಂದಷ್ಟು ಜನ ಓನ್ಲಿ 1 ಅವರ್ 2 ಅವರ್ ಆಯಿಲಿಂಗ್ ಮಾಡ್ತಾರೆ. ಅದು ಅವರಿಗೆ ಬಿಟ್ಟಿದ್ದು. ನಾನಂತೂ ಆಯಿಲಿಂಗು ಓವರ್ ನೈಟ್ ಮಾಡ್ತೀನಿ. ನೈಟ್ ಹಚ್ಚಿ ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡ್ತೀನಿ. ಬಟ್ ಆಯಿಲಿಂಗ್ ಇಲ್ಲ ಅಂದರೆ ನಾವು ಹೇರ್ ಕೇರ್ನ ನಮ್ಗೆ ಆ ಥರ ಇರಬೇಕು, ಈ ಥರ ಇರಬೇಕು ಅನ್ನೋದನ್ನು ಏನು ನಾವು ಆಸೆ ಪಡ್ತಾ ಇರ್ತೀವಿ ಅದು ಮಾಡೋದು ತಪ್ಪು. ಹಾಗಾಗಿ ಆಯಿಲಿಂಗಿಂದನೇ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ತಲೆಗೆ ಆದಷ್ಟು ಆಯಿಲ್ ಹಚ್ಚಬೇಕು. 3 ಸಲ, ವೀಕ್ಲಿ 3 ಸಲ ಆದರೂ ಹಚ್ಚಬೇಕು. ನಿಮಗೆ ಯಾವ ಆಯಿಲ್ ಸೂಟ್ ಆಗುತ್ತೋ ಆ ಆಯಿಲ್ನ ಹಚ್ಬೋದು. ಹರಳೆಣ್ಣೆ ಬರುತ್ತೆ, ಕೊಬ್ಬರಿ ಎಣ್ಣೆ ಬರುತ್ತೆ, ಇನ್ನೂ ತುಂಬ ಥರ ಆಯಿಲ್ ಇದೆ. ಆಯಿಲಿಂಗ್ನ ನಾವು ಸ್ಕಿಪ್ ಮಾಡಬಾರ್ದು. ನೆಕ್ಸ್ಟ್ ಪಾರ್ಟ್ ಬಂದು ಆಯಿಲಿಂಗ್ ಆದಮೇಲೆ ಮಸಾಜ್ ಕೊಡೋದು. ಮಸಾಜ್ ಬೇಕಾ? ನಾವು ಬಾಚಿನ್ಗೇಲಿ ಬಾಚ್ತೀವಲ್ಲ, ಅದೇ ಮಸಾಜ್ ಥರ ಆಗುತ್ತಲ್ಲ ಅಂತ ಹೇಳ್ಬೋದು. ಹೌದು, ಬಾಚಿನ್ಗೇಲಿ ಬಾಚಿದ್ರೂ ಕೂಡ ಮಸಾಜ್ ಥರ ಆಗುತ್ತೆ. ಇಲ್ಲ ಮಸಾಜ್ ಅಪ್ಲಿಕೇಟರ್ ಬರುತ್ತೆ, ಅದರಿಂದ ಮಾಡಿದ್ರೂ ಮಸಾಜ್ ಥರ ಆಗುತ್ತೆ. ಇಲ್ಲ ಬೇಡವಾ, ನಮ್ಮ ಕೈಯಿಂದನೇ ನಾವು ಮಸಾಜ್ ಮಾಡ್ಕೋಬೋದು. ಮಸಾಜ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ, ನಮ್ಮ ತಲೆನೋವು ಮತ್ತು ಏನಾದರೂ ಒಂಥರ ಇದ್ದರೆ ಕೂಲ್ ಆಗುತ್ತೆ. ಯಾರಾದರೂ ಇದ್ದರೆ ನಾವು ಮಸಾಜ್ ಮಾಡಿಸ್ಕೋತೀವಲ್ಲ, ಆ ಥರ ಮಸಾಜ್ ಕೊಡಿ ಆಯಿಲಿಂಗ್ ಆದಮೇಲೆ ಒಂದು 2 ನಿಮಿಷ 3 ನಿಮಿಷ ಆದರೂ. ಅದಾದಮೇಲೆ ಹೇರ್ ವಾಶ್ಗೆ ಬಂದರೆ ಕೆಲವೊಬ್ಬರು ಓವರ್ ನೈಟ್ ಬಿಟ್ಟು ಹೇರ್ ವಾಶ್ ಮಾಡ್ತಾರೆ, ಇನ್ನು ಕೆಲವೊಬ್ಬರು 2 or 3 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ತಾರೆ. ಓಕೆ, ಅದು ಅವರಿಗೆ ಬಿಟ್ಟಿದ್ದು. ಆಫ್ಟರ್ ಏರ್ ವಾಶ್ ಕೇರ್ ಹೇಗಿರಬೇಕು ಅಂದರೆ, ಈಗ ಆಫ್ಟರ್ ಏರ್ ವಾಶು ಅಂದರೆ ಹೇರ್ ವಾಶ್ ಟೈಮಲ್ಲೇ ಜಾಸ್ತಿ ಕೂದಲು ಉದುರುತ್ತೆ. ಅಗೇನ್ ನಾವು ಕೂದಲು ಬಾಚಬೇಕಾದ್ರೂ ಉದುರುತ್ತೆ, ಹೇರ್ ಡ್ರೈ ಮಾಡಬೇಕಾದ್ರೂ ಉದುರುತ್ತಲ್ಲ. ಹಾಗಾಗಿ ಹೇರ್ ವಾಶ್ನ ಆದಷ್ಟು ಸಾಫ್ಟಾಗಿ ಮಾಡಿ, ನೆಕ್ಸ್ಟು ಕೂದಲು ಒಂದು ಆದಷ್ಟು ಸೂರ್ಯನ ಬಿಸಿಲಿಂದನೇ ಕೂದಲನ್ನ ಡ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಇರಲಿ ಪರವಾಗಿಲ್ಲ, ಫ್ಯಾನ್ ಹೇರ್ ಡ್ರೈಯರಿಂದನೂ ಹೇರ್ ವಾಶ್ ಮಾಡಿಕೊಂಡು ಒಂದು 90% ಅಷ್ಟು ಹೇರ್ ಡ್ರೈ ಆದಮೇಲೆ ಹೇರ್ ಸೆರಮ್ ಬರುತ್ತೆ. ತುಂಬ ಥರ ಕಂಪನೀಸ್ ಅವೈಲೇಬಲ್ ಇದೆ. ಹೇರ್ ಸೆರಮ್ ಹಚ್ಚೋದ್ರಿಂದ ಕೂದಲು ಡ್ಯಾಮೇಜ್ ಆಗೋದು ತಪ್ಪಿಸುತ್ತೆ, ಹೇರ್ ಫಾಲ್ ಆಗೋದು ತಪ್ಪಿಸುತ್ತೆ, ಜೊತೆಗೆ ಫ್ರಿಜ್ಜಿ ಹೇರ್ ಏನಾಗುತ್ತೆ ಅದು ಕೂಡ ತಪ್ಪಿಸುತ್ತೆ. ಆಮೇಲೆ ಕೂದಲು ಆದಷ್ಟು ನಾವು ಸಿಲ್ಕಿ ಸ್ಮೂತ್ ಥರ ಕಾಣಿಸುತ್ತೆ. ಹೇರ್ ಸೆರಮ್ ಅನ್ನೋದು ಒಂದು ಹೊರ್ಗಡೆಯಿಂದ ನಮಗೆ ಕೂದಲನ್ನ ಒಂಥರ ರಕ್ಷಣೆ ಥರ ಮಾಡ್ತಾ ಇರುತ್ತೆ. ಹಾಗಾಗಿ ಹೇರ್ ಸೆರಮ್ನ ಅಪ್ಲೈ ಮಾಡಬೇಕು, ಯಾವುದಾದ್ರೂ ಓಕೆ. ನೆಕ್ಸ್ಟು ಅಗೇನ್ ಮಸಾಜ್ ಮಾಡೋದು ಅಂದರೆ ಹೇರ್ ವಾಶ್ ಆದಮೇಲೂ ಕೂಡ ಮಸಾಜ್ ಮಾಡೋದ್ರಿಂದ ಅದು ಕೂಡ ಬ್ಲಡ್ ಸರ್ಕ್ಯುಲೇಷನ್ಗೆ ಇಂಪ್ರೂವ್ ಆಗುತ್ತೆ ಮತ್ತು ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಇಲ್ಲ ಏನೂ ಬೇಡ, ನಮಗೆ ಸ್ವಲ್ಪ ತಲೆನೋವು, ತಲೆಭಾರ ಕಡಿಮೆ ಆದಕ್ಕಾದರೂ ಕೂಡ ಈ ಥರ ಮಸಾಜ್ ಮಾಡ್ಬೋದು. ಅದೆಲ್ಲ ಆದಮೇಲೆ ಹೇರ್ ಸೆರಮ್ ಅಪ್ಲೈ ಮಾಡಿ ಆದಮೇಲೆ, ಹೆಡ್ ಮಸಾಜ್ ಮಾಡಿ ಆದಮೇಲೆ ಕೂದಲು ಬಾಚಿ ನಾವು ಕೂದಲು ಎಣಿಬೇಕಾಗುತ್ತೆ. ಅಲ್ಲಿ ನಾವು ಇವಾಗ ಬಾಚಿನ್ಗೆಗಳು ಎಷ್ಟು ಥರ ಬೇಕು ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಬಟ್ ಬೆಟರ್ ಈಗೀಗ ಎಲ್ಲರೂ ಕೂಡ ಈ ವುಡನ್ ಕೂಮ್ ಅಂದರೆ ಈ ಮರದ ಬಾಚಿನ್ಗೆಗಳು ಬರುತ್ತಲ್ಲ, ಅದನ್ನು ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಹೌದು, ನಾನು ಇದನ್ನು ಯೂಸ್ ಮಾಡಿ ಆದಮೇಲೆ ನನಗೆ ಗೊತ್ತಾಗಿದ್ದು, ಮರದ ಬಾಚಿನ್ಗೆ ಯೂಸ್ ಮಾಡೋದ್ರಿಂದ ಸ್ಕ್ಯಾಲ್ಪಿಗೆ ಅದೇ ಆಟೋಮೆಟಿಕ್ ಮಸಾಜ್ ಕೊಡೋ ಥರ ಅನಿಸುತ್ತೆ. ಯಾಕಂದರೆ ಅದು ಮರದ ರಫ್ನೆಸ್ ಏನಿರುತ್ತೆ, ಆ ಒಂದು
ಕೂದಲಿಗೆ ನಾವು ಇಟ್ಟಿದ ಕೂಡಲೇ ಅದು ಮಸಾಜ್ ಥರನೇ ಅನಿಸುತ್ತೆ. ಜೊತೆಗೆ ಕೂದಲನ್ನ ಆದಷ್ಟು ಡ್ಯಾಮೇಜ್ ಮಾಡಲ್ಲ, ಬ್ರೇಕ್ ಮಾಡಲ್ಲ. ನೀವೇ ನೋಡ್ತಾ ಇರ್ಬೋದು ಇಲ್ಲಿ. ಈ ಪ್ಲಾಸ್ಟಿಕ್ ಬಾಚಣಿಗೆ ಒಂಥರ ಇರುತ್ತೆ, ಮರದ ಬಾಚಣಿಗೆ ನಾವು ಯೂಸ್ ಮಾಡಿದ ಮೇಲೇ ಡಿಫ್ರೆನ್ಸ್ ಗೊತ್ತಾಗೋದು. ಹಾಗಾಗಿ ಇದು ಕೂಡ ಕಡಿಮೆ ರೇಟಲ್ಲಿ ಸಿಗುತ್ತೆ. ಇದನ್ನು ವುಡನ್ ಕೋಮ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ನಾನು ಯೂಸ್ ಮಾಡಿ ಆದಮೇಲೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ಯೂಸ್ ಮಾಡಬೇಕು ಅಂತಿದ್ರು ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ಬೇರೆ ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ಸೇಲ್ ನಡೀತಾ ಇದೆ, ಕಡಿಮೆ ಕೂಡ ಸಿಗ್ಬೋದು. ಒಂದು ಸಲ ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಹೇರ್ ಸ್ಟೈಲು ಕೆಲವೊಬ್ಬರು ಸ್ನಾನ ಮಾಡಿ ಆದಮೇಲೆ ಹಾಗೆ ಫ್ರೀ ಏರ್ ಬಿಡ್ತಾರೆ, ಇನ್ನು ಕೆಲವೊಬ್ಬರು ಜುಟ್ಟು ಹಾಕ್ತಾರೆ, ಇನ್ನು ಕೆಲವೊಬ್ಬರು ಗಂಟು ಥರ ಮೇಲೆ ಎತ್ತಿ ಬನ್ ಹೇರ್ ಸ್ಟೈಲ್ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಕೂದಲನ್ನ ಟೈ ಮಾಡ್ತಾರೆ, ಅಂದರೆ ಎಣೆದು ಬಿಡ್ತಾರೆ. ನಾನಂತೂ ಆಲ್ಮೋಸ್ಟ್ ಕೂದಲನ್ನ ಎಣೆದು ಬಿಡ್ತೀನಿ, ಯಾಕಂದರೆ ನಂದು ಸ್ವಲ್ಪ ಲಾಂಗ್ ಇರೋದ್ರಿಂದ ಮೇಂಟೈನ್ ಮಾಡೋದು ಕಷ್ಟ. ಜೊತೆಗೆ ನನ್ನ ಕೂದಲು ಜಾಸ್ತಿ ಬಿಟ್ಟರೆ ತಲೆನೋವು ಬರುತ್ತೆ. ಕೂತ್ಕೋಬೇಕಾದ್ರೆ, ನಿಂತ್ಕೋಬೇಕಾದ್ರೆ, ಓಡಾಡಬೇಕಾದ್ರೆ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡು ಇನ್ನೂ ಜಾಸ್ತಿ ಒಂಥರ ಆಗುತ್ತೆ. ಏನಾದರೂ ಹೊರಗಡೆ ಹೋಗೋಂಗಿದ್ರೆ, ಈವೆಂಟ್ಸ್ ಇದ್ದರೆ, ಫಂಕ್ಷನ್ಸ್ ಇದ್ದರೆ ಹೇರ್ ಸ್ಟೈಲ್ ಬಿಡೋದಾ, ಫ್ರೀ ಬಿಡೋದಾ ಅಥವಾ ಎಣೆದ್ಬಿಟ್ಟೆ ಡಿಸೈನ್ ಮಾಡೋದಾ ಅಂತ ನೋಡ್ತೀನಿ. ನಾನು ಆಲ್ಮೋಸ್ಟ್ ಕೂದಲನ್ನ ಎಣೆದು ಬಿಡ್ತೀನಿ. ಎಣೆಯೋದ್ರಿಂದ ಕೂದಲು ಗ್ರೋತ್ ಆಗುತ್ತಾ ಅಂದರೆ ಹೌದು, ಗ್ರೋತ್ ಆಗುತ್ತೆ. ನಾವೆಲ್ಲರೂ ಸ್ಕೂಲ್ ಟೈಮಲ್ಲಿ ಕೂದಲನ್ನ ಎರಡೂ ಸೈಡ್ ಎಣಿತಿದ್ದು, ಆಗ ಎಷ್ಟು ಚೆನ್ನಾಗಿತ್ತು ಕೂದಲು, ಎಷ್ಟು ದಪ್ಪವಾಗಿತ್ತು. ನೀವೇ ಒಂದು ಸಲ ಯೋಚನೆ ಮಾಡಿ. ಆ ಒಂದು ಟೈಮಲ್ಲಿ ನಮಗೆ ಹೇರ್ ಫಾಲ್ ಅಂದ್ರೇ ಗೊತ್ತಿರಲಿಲ್ಲ. ಬಟ್ ಆ ರೀತಿ ಹೇರ್ ಸ್ಟೈಲ್ ನಾವು ಆಗ ಮಾಡ್ತಾಯಿದ್ದೋ, ಎಣ್ಣೆ ಹಚ್ತಾಯಿದ್ದೋ, ಚೆನ್ನಾಗಿರೋ ಊಟ ತಿಂತಾಯಿದ್ದೋ ಅನಿಸುತ್ತೆ. ಬಟ್ ಇವಾಗ ಎಲ್ಲನೂ ಚೇಂಜ್ ಆಗಿದೆ. ನಾನು ಈ ಥರ ಕೂದಲನ್ನ ಎಣೆದು ಬಿಡ್ತೀನಿ. ಇದು ನನ್ನ ಒಂದು ಬೆಸ್ಟ್ ಹೇರ್ ಸ್ಟೈಲ್ ಆ್ಯಂಡ್ ಹೇರ್ ಗ್ರೋತ್ಗೂ ಕೂಡ ಇದು ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ನೈಟ್ ಹೇರ್ ಕೇರ್ ನಂದು ಹೇಗಿರುತ್ತೆ ಅಂದರೆ, ಪೂರ್ತಿಯಾಗಿ ಎಣೆದು ಬಿಡ್ತೀನಿ. ಈಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂದಲನ್ನ ಸ್ವಲ್ಪ ಕೆಳಗಡೆ ರಿಬ್ಬನ್ ಹಾಕಿ ಬಿಡೋದು. ಎಲ್ಲರೂ ಹೇಗೆ ಮಾಡಿದಾರೆ ಅದೇ ರೀತಿ ನಾನು ಮಾಡ್ತೀನಿ. ಇನ್ನು ನೈಟಿಗೆ ಬಂದರೆ ಈ ಥರ ಫುಲ್ಲು ನೋಡಿ, ಫುಲ್ಲು ನಾವು ಸ್ಕೂಲ್ ಟೈಮಲ್ಲಿ ಹಾಕ್ತಾಯಿದ್ವಲ್ಲ ಆ ಥರ ಎಣೆದ್ಬಿಟ್ಟು ಒಂದು 2 ಸ್ಟೆಪ್ 3 ಸ್ಟೆಪ್ ಮೇಲೆ ಎತ್ತಿ ಮಡಚಿ ರಿಬ್ಬನ್ ಹಾಕ್ತೀನಿ. ನನಗೆ ಜಾಸ್ತಿ ಮೇಲೆ ಎತ್ತರೂ ಕೂಡ ತೂಕ ಅನಿಸುತ್ತೆ, ಆಮೇಲೆ ಗಂಟು ಅನ್ನೋದು ದಪ್ಪ ಬಂದುಬಿಡುತ್ತೆ, ಆಗಲ್ಲ. ಹಾಗಾಗಿ 2 ಇಲ್ಲ 3 ಲೇಯರ್ ಥರ ಮಡಚಿಬಿಟ್ಟು ಹಾಕ್ತೀನಿ. ಇದು ಕೂಡ ಹೇರ್ ಫಾಲ್ ಆಗೋದನ್ನು ತಪ್ಪಿಸುತ್ತೆ, ಜೊತೆಗೆ ಡ್ಯಾಮೇಜ್ ಆಗುತ್ತಲ್ಲ, ಕೂದಲು ಬ್ರೇಕ್ ಆಗುತ್ತಲ್ಲ, ಅದು ಕೂಡ ತಪ್ಪಿಸುತ್ತೆ. ತುಂಬ ಜನ ಈ ಥರ ಹೇರ್ ಸ್ಟೈಲ್ ಮಾಡ್ತಾರೆ, ಯಾಕಂದರೆ ನನ್ನ ಓಲ್ಡ್ ವಿಡಿಯೋಗೆ ಕಮೆಂಟ್ಸ್ ಹಾಕಿದ್ದಾರೆ ನಮ್ಮದು ಇದೇ ಥರ ಹೇರ್ ಸ್ಟೈಲ್ ಇದೆ ಅಂತ. ಇನ್ನು ರಿಬ್ಬನ್ ವಿಷಯಕ್ಕೆ ಬಂದರೆ, ನಾವು ಆದಷ್ಟು ಸಿಲ್ಕಿ ರಿಬ್ಬನ್ಸ್ ಅಥವಾ ಈ ಥರ ಎಕ್ಸ್ಪ್ಯಾಂಡ್ ಆಗೋ ರಿಬ್ಬನ್ಸ್ನ ಯೂಸ್ ಮಾಡೋದ್ರಿಂದ ಈ ಕೂದಲು ಕಿತ್ಕೊಂಡು ಬರೋ ಚಾನ್ಸಸ್ ಏನಿರುತ್ತೆ ಅದು ಕಡಿಮೆ ಮಾಡುತ್ತೆ. ಇದು ನನ್ನ ಒಂದು ನೈಟ್ ಹೇರ್ ಕೇರ್ ರೊಟೀನ್ ಆಗಿರುತ್ತೆ. ಇನ್ನು ಆಯಿಲ್ ಹಚ್ಚಿದ್ರೂ ಕೂಡ ಇದೇ ಥರ ಒಂದು ಹೇರ್ ಸ್ಟೈಲ್ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮೇ ಬಿ ಯಾರಿಗಾದ್ರೂ ಯೂಸ್ ಆದರೂ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ವಿಡಿಯೋನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.